ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಹೆಲ್ದಿ ಹಾಗೂ ಟೇಸ್ಟಿ ಆದಂತಹ ಚಿಕನ್ ಸ್ಟ್ಯೂ ಡಿಶ್ ಮಾಡೋಣ. ಇಲ್ಲಿ ನಾವು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇವೆ, ಹಾಗೆಯೇ ಜಾಸ್ತಿ ಮಸಾಲ ಯೂಸ್ ಮಾಡೋದಿಲ್ಲ. ಆದ್ದರಿಂದ ಇದೊಂದು ಹೆಲ್ದಿ ರೆಸಿಪಿ. ನೀವೆಲ್ಲರೂ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1/2 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ, 2 ಕ್ಲೋವ್ಸ್ ಲವಂಗ, 1 ಏಲಕ್ಕಿ ಗ್ರೀನ್ ಕಾರ್ಡಮಮ್, 1 ಬ್ಲ್ಯಾಕ್ ಕಾರ್ಡಮಮ್, 7 ರಿಂದ 8 ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 1 ಸ್ಟಾರ್ ಎನೀಸ್, 1 ಬೇ ಲೀಫ್, 1/2 ಟೀ ಸ್ಪೂನ್ ಟರ್ಮರಿಕ್ ಅರಸಿನ. ಇಲ್ಲಿ 500 ಗ್ರಾಮ್ಸ್ ಚಿಕನ್ ವಿತ್ ಬೋನ್ ಯೂಸ್ ಮಾಡ್ತಾ ಇದ್ದೇನೆ. ಸೊ 1/2 ಟೀ ಸ್ಪೂನ್ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು, 1/2 ಟೀ ಸ್ಪೂನ್ ಲೆಮನ್ ಜ್ಯೂಸ್ ಲಿಂಬೆ ರಸ. ಇಲ್ಲಿ 15 ಪೆಪ್ಪರ್ ಕಾರ್ನ್ಸ್ ಕರಿಮೆಣಸನ್ನು ಕ್ರಶ್ ಮಾಡಿ ಕುಟ್ಟಿ ಇಟ್ಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಸಹ ಯೂಸ್ ಮಾಡಬಹುದು. 1/2 ಇಂಚ್ ಜಿಂಜರ್ ಶುಂಠಿ, 8 ಪೀಸ್ ಗಾರ್ಲಿಕ್ ಬೆಳ್ಳುಳ್ಳಿ ಅದನ್ನು ಕ್ರಶ್ ಮಾಡಿ ಗುದ್ದಿ ಇಟ್ಕೊಂಡಿದ್ದೇನೆ. 2 ಗ್ರೀನ್ ಚಿಲ್ಲಿ ಹಸಿಮೆಣಸು, ಸಣ್ಣ ಪೀಸ್ ಕ್ಯಾರೆಟ್, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, 1 ಮೀಡಿಯಂ ಸೈಜ್ ಅನಿಯನ್ ಈರುಳ್ಳಿ. ಇಲ್ಲಿ ಕೊತ್ತಂಬರಿ ದಂಟು ಯೂಸ್ ಮಾಡ್ತಾ ಇದ್ದೇನೆ, ಕೊರಿಯಾಂಡರ್ ಸ್ಟೆಮ್. ಇಲ್ಲಿ ಸಣ್ಣ ಸಣ್ಣ ಬೇಬಿ ಪೊಟ್ಯಾಟೊ 4 ಯೂಸ್ ಮಾಡ್ತಾ ಇದ್ದೇನೆ. ಆಲೂಗಡ್ಡೆ ನೀವು ದೊಡ್ಡದಿದ್ರೆ 1 ದೊಡ್ಡ ಆಲೂಗಡ್ಡೆ ಯೂಸ್ ಮಾಡಬಹುದು. ಪೊಟ್ಯಾಟೊ, 1 ಮೀಡಿಯಂ ಸೈಜ್ ಟೊಮ್ಯಾಟೊ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕೊಳ್ಳೋಣ. ಒಂದು ವೇಳೆ ನಿಮ್ಮ ಹತ್ರ ಆಲಿವ್ ಆಯಿಲ್ ಇಲ್ಲ ಇದ್ರೆ ಬೇರೆ ಕುಕಿಂಗ್ ಆಯಿಲ್ ಸಹ ಯೂಸ್ ಮಾಡಬಹುದು. ಈಗ ನಾವು ಎಲ್ಲ ಹೋಲ್ ಸ್ಪೈಸಸ್ ಅನ್ನು ಹಾಕೋಣ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಆನಂತರ ಗಾರ್ಲಿಕ್ ಕ್ರಸ್ಟ್ ಬೆಳ್ಳುಳ್ಳಿ, ಅದರ ಜೊತೆನೆ ಅನಿಯನ್ ಈರುಳ್ಳಿ ಹಾಕೋಣ. ಈರುಳ್ಳಿ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು, ಆನಂತರ ತುಂಡು ಮಾಡಿಟ್ಟ ಜಿಂಜರ್ ಶುಂಠಿ. ಸೊ ಇದನ್ನು ನಾವೀಗ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಲ್ಟ್ ಉಪ್ಪು ಸಹ ಹಾಕೊಳ್ಳಿ ಅದರ ಜೊತೆನೆ. ಈಗ ಇಲ್ಲಿ ಅನಿಯನ್ ಈರುಳ್ಳಿ ಪಿಂಕ್ ಆಗಿದೆ, ಸಾಕು. ಇಷ್ಟು ಕಲರ್ ಚೇಂಜ್ ಆದ್ರೆ, ಪಿಂಕ್ ಆದ್ರೆ. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಅನ್ನು ಹಾಕೋಣ. ಚಿಕನ್ ಸ್ಟ್ಯೂ ಮಾಡುವಾಗ ವಿತ್ ಬೋನ್ಸ್ ಇದ್ರೆ ಒಳ್ಳೆಯದು. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಚಿಕನ್ ಅದು ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಇಲ್ಲೀಗ ಚಿಕನ್ನ ಕಲರ್ ಚೇಂಜ್ ಆಗಿದೆ, ಸಾಕು. ಈಗ ನಾವು ರಫ್ಲಿ ಚಾಪ್ಡ್ ಟೊಮ್ಯಾಟೊ ಹಾಕೋಣ. ಅದರ ಜೊತೆನೆ ಕ್ಯಾರೆಟ್, ಆನಂತರ ಆಲೂಗೆಡ್ಡೆ ಪೊಟ್ಯಾಟೊ. ನಾನಿಲ್ಲಿ ಬೇಬಿ ಪೊಟ್ಯಾಟೊ ಯೂಸ್ ಮಾಡ್ತಿದ್ದೇನೆ, ಹಾಗೆ ಫುಲ್ ಹೀಗೆ ಇಡೀ ಹಾಕ್ತಾ ಇದ್ದೇನೆ. ಆನಂತರ ಕೊತ್ತಂಬರಿ ಸೊಪ್ಪಿನ ದಂಟು ಕೊರಿಯಾಂಡರ್ ಸ್ಟೆಮ್ ಅನ್ನು ಹಾಕೋಣ. ಅದರ ಜೊತೆನೆ ಟರ್ಮರಿಕ್ ಅರಸಿನ. ಈಗ ಇದನ್ನು ನಾವು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು 1 to 2 ಮಿನಿಟ್ಸ್ ನಾವು ಓಪನ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚಿಕನ್ ಇಲ್ಲಿ 2 ಮಿನಿಟ್ಸ್ ಫ್ರೈ ಆಗಿದೆ, ಸಾಕು. ಈಗ ನಾವು ಕುಟ್ಟಿಟ್ಟಂತ ಪೆಪ್ಪರ್ ಕಾರ್ನ್ಸ್, ಕ್ರಸ್ಟ್ ಕರಿಮೆಣಸಿನ ಪುಡಿ, ಪೆಪ್ಪರ್ ಕಾರ್ನ್ ಪುಡಿ, ಇದರಲ್ಲಿ ಅರ್ಧದಷ್ಟು ನಾವು ಈಗ ಹಾಕೋಣ, ಅರ್ಧದಷ್ಟು ನಾವು ಲಾಸ್ಟಿಗೆ ಹಾಕೊಳ್ಳಿಕ್ಕಿದ್ದೇವೆ. ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಖಾರ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಈಗ ನಾವು 3/4 ಲೀಟರ್ನಷ್ಟು ವಾಟರ್ ನೀರು ಹಾಕೋಣ. ಈಗ ನಾವು ಫ್ಲೇಮ್ ಹೈ ಅಲ್ಲಿ ಇಟ್ಕೊಂಡು ಇದನ್ನು ಒಳ್ಳೆ ರೀತಿ ಕುದಿ ಬರಲಿಕ್ಕೆ ಬಿಡಬೇಕು. ಬಾಯ್ಲ್ ಆಗಲಿಕ್ಕೆ ಬಿಡುವ ಹೈ ಫ್ಲೇಮ್ ಅಲ್ಲಿ.
ಲಿಡ್ ಕ್ಲೋಸ್ ಮಾಡಿ. ಈಗ ಇಲ್ಲಿ ಒಳ್ಳೆ ರೀತಿ ಬಾಯ್ಲ್ ಬಂದಿದೆ, ಕುದಿ ಬಂದಿದೆ, ಸಾಕು. ಈಗ ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಲೋ ಅಲ್ಲಿ ಇಟ್ಕೊಂಡು ಇದನ್ನು ನಾವೀಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ. ಈಗ ನಾವು ಲೋ ಫ್ಲೇಮ್ ಅಲ್ಲಿ 15 ಮಿನಿಟ್ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು ಕುಕ್ ಆಗಲಿಕ್ಕೆ ಬಿಡಬೇಕು. ಇಲ್ಲಿಗ 15 ಮಿನಿಟ್ ಆಗಿದೆ. ಚಿಕನ್ ಒಳ್ಳೆ ರೀತಿ ಕುಕ್ ಆಗಿದೆ, ಸಾಫ್ಟ್ ಆಗಿದೆ. ಈಗ ನಾವು ಮೇಲೆಯಿಂದ ಲೆಮನ್ ಜ್ಯೂಸ್, ಲಿಂಬೆ ರಸ ಸೇರಿಸ್ಕೊಳ್ಳೋಣ. ಅಂತ ನಾವು ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್, ಇದಕ್ಕೆ ಸ್ವಲ್ಪ ನೀರು, ವಾಟರ್ ಹಾಕೋಣ. ಈ ತರದೊಂದು ಸ್ಲರಿ ರೆಡಿ ಮಾಡ್ಕೊಳ್ಳೋಣ. ನಾವಿದು ಅಕ್ಕಿ ಹಿಟ್ಟನ್ನು ಈ ರೀತಿ ಕಲಿಸಿ, ನೀರಲ್ಲಿ ಕಲಿಸಿ ಹಾಕೋದ್ರಿಂದ ಗ್ರೇವಿಯಲ್ಲಿ ಸ್ವಲ್ಪ ಥಿಕ್ನೆಸ್ ಬರ್ತದೆ. ಅದಕ್ಕೋಸ್ಕರ ಇದನ್ನು ನಾವು ಹಾಕ್ತಾ ಇದ್ದೇವೆ. ಈಗ ಇದನ್ನೊಂದು 30 ಸೆಕೆಂಡ್ಸ್ ಕುದಿ ಬರ್ಲಿಕ್ಕೆ ಬಿಡುವ. ಇಲ್ಲೀಗ ನಮ್ಮ ಚಿಕನ್ ಸ್ಟೀವ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆಯಿಂದ ಸ್ವಲ್ಪ ನಾವು ಕ್ರಶ್ಡ್ ಪೆಪ್ಪರ್ ಅನ್ನು ಹಾಕೋಣ. ನಂತರ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಇಂದ ಗಾರ್ನಿಶ್ ಮಾಡುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.